ಬಂದ್ಗೆ ಕರೆ ನೀಡಲಾಗಿದೆ. ಹಾಗಿದ್ರೆ ಬಂದ್ ಬಗ್ಗೆ ಒಂದಷ್ಟು ಗೊಂದಲಗಳು ಕೂಡ ಇರುವಂತದ್ದು. ನಮ್ಮ ಜೊತೆಗೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನಾಳೆ ಕರ್ನಾಟಕ ಬಂದ್ ಇರುತ್ತಾ? ನೀವು ಯಾಕೆ ಕಾಣಲಿಲ್ಲ ನಮಗೆ? ಭಾಳ 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 ಒಳ್ಳೆ ಎಷ್ಟು ವರ್ಷದ ಬಾಂಧವ್ಯ. ಹೇಳಿ ಸರ್, ಹೇಳಿ, ನಾಳೆ ಬಂದ್ ಇರುತ್ತಾ ಇಲ್ವಾ? ಬಂದಾಗತ್ತೆ, ಚೆನ್ನಾಗಿರುತ್ತೆ. ಈ ಬಂದ್ ಅನ್ನೋದು ಯಾವುದೋ ಒಂದು ಕಾವೇರಿ ನೀರು ಒಂದೇ ಅಲ್ಲ, ಮಹದಾಯಿ, ಕಳಸಾ ಬಂಡೂರಿ, ಈ ಕಡೆ ಬೆಳಗಾವಿ, MES ಮತ್ತು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಅಭಿವೃದ್ಧಿ ಮತ್ತು ಮೇಕೆದಾಟ ಎಲ್ಲ ಬೇಡಿಕೆಗಳು ಸೇರಿ ಇದು ಬಂದ್. ಸರ್, ಒಂದಷ್ಟು ಗೊಂದಲ ಇದೆ. ಅಂದರೆ ಬೇರೆ ಬೇರೆ, ಈಗ ನಿಮ್ಮವರೇ ನೀವು ಮೊನ್ನೆ ಎಲ್ಲರೂ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು, ಆದರೆ ಈಗ ಕನ್ನಡ ಪರ ಸಂಘಟನೆಗಳು ಒಂದಷ್ಟು ಹಿಂದಕ್ಕೆ ಸರಿದಿರುವಂಥದ್ದು. ಎಲ್ಲಿ ನೋಡಿ, KR ಕುಮಾರ್ ಇದ್ದಾರೆ ನೋಡಿ, ಇಲ್ಲಿ ಇವರು ನಮ್ಮ ಪ್ರಮುಖವಾದಂಥ ಒಬ್ಬ ಮುಖಂಡರು. ಇಲ್ಲಿ ಗಿರೀಶ್ ಗೌಡ್ರು ಇದ್ದಾರೆ ನೋಡಿ, ಇವರು ಪ್ರಮುಖವಾದಂಥ ಮುಖಂಡರು. ಅದೊಂದೇ ಅಲ್ಲ, ಮೊನ್ನೆ ಸಭೆಯಲ್ಲಿ ಇದ್ದವರು ಕರವೇ ಶಿವರಾಮೇಗೌಡರು ಇರಬಹುದು ಅಥವಾ ಪ್ರವೀಣ್ ಶೆಟ್ಟಿ ಅವರು ಇರಬಹುದು, ಅವರೆಲ್ಲರೂ ಕೂಡ ಸಾರಾ ಗೋವಿಂದ್ ಅವರಿದ್ರು, ಅವರೆಲ್ಲರೂ ಕೂಡ ಇವತ್ತು ನಾವು ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ ಬಂದ್. ಈಗ ನೀವಿದ್ರಿ ಅಲ್ವಾ ಅವತ್ತು ವುಡ್ಲ್ಯಾಂಡ್ಸ್ನೇ, ಅವ್ರೇನ್ ಹೇಳಿದ್ರು ಅದನ್ನ ಅವ್ರನ್ನೇ ಕೇಳ್ಬಿಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಬಂದ್ ಬೇಡ. ಏನಾಗೋಗಿದೆ ಸದ್ಯದ ಪರಿಸ್ಥಿತಿ? ನಮ್ಗೇನು ಈ ತಮಿಳುನಾಡಿನಿಂದ ಚಿನ್ನದ ಕಿರೀಟ ಕೊಡ್ತಾ ಇದ್ದಾರೆ ನಮಗೆ, ನಿಮ್ಗೆ ಇನ್ನೂ ಒದ್ದಿಲ್ಲ ನಮ್ಗಷ್ಟೇ, ಎಲ್ಲ ಮಾಡ್ತಾ ಇದ್ದಾರೆ. ಏನು ಸದ್ಯದ ಪರಿಸ್ಥಿತಿ ಏನಾಗಿದೆ? ಸದ್ಯಕ್ಕೆ ನೀರು ಇದೆ, ನೀರಲ್ಲಿಗೆ ಅಂದ್ರೆ ಕಬಿನಿ ಜಲಾಶಯ ಇರಬಹುದು ಅಥವಾ ಯಾಕೆ ಕಬಿನಿ ಬದಲು ಕೃಷ್ಣ ಜಲಾಶಯ ಬಿಡಿಸಿ. ಕಾವೇರಿ ಕೇಸ್ ಇರೋದು ಕಾವೇರಿ ನೀಡಬೇಡಿ ಅಂತ ಹೇಳ್ತಕ್ಕಂಥದ್ದು ಕೇಸು. ಯಾವುದೋ ಡ್ಯಾಮ್ನಲ್ಲಿ ನೀರು ತುಂಬಿದೆ, ಅದಕ್ಕಾಗಿ ಬಂದ್ ಬೇಡ ಅಂತ ಹೇಳಿದೆಯಲ್ಲ, ಇದು ಒಳ್ಳೇದಲ್ಲ. ಪಾಯಸದಲ್ಲಿ ಮೆಣಸಿಕಾಯಿ ತಿನ್ನಂಗೆ, ಇದು ಪಾಯಸ ಇದೆಯಲ್ಲ, ಅದರಲ್ಲಿ ಹಸಿರು ಮೆಣಸಿಕಾಯಿ ಹಾಕೊಂಡು ಕಚ್ಚ ಅಗದಂಗೆ ಈ ಸುದ್ದಿ ಅದಾಗಬಾರ್ದು. ಬಂದ್ ಸಂಪೂರ್ಣ ಮಾಡ್ತೀವಿ ನಾವು. ಅಂದ್ರೆ ನಿಮ್ಮ ಯಾರ್ಯಾರು ಜೊತೆಗೆ ಸೇರ್ಕೊಂತಾರೆ ಬಂದಿಗೆ? ಅಂದ್ರೆ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಅವರೆಲ್ಲರನ್ನು ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹೋಟೆಲ್ ಅಸೋಸಿಯೇಷನ್ ಅವರು, ಆ ಅಧ್ಯಕ್ಷರು, ಅವರೆಲ್ಲ ನಮಗೆ ಭಾಳ ಬೇಕಾದವರೇ, ಅವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ನಮ್ಮವ್ರಿಗೂ ಹೇಳ್ತಾ ಇದ್ದೀನಿ. ಇದೇನೋ ಹಳೇದೆಲ್ಲ ಅತ್ತಾಗೆ ನೀವೇನಾರು ಅಂದ್ಕೊಂಡಿರಿ, ನಾಳೆ ಎಲ್ಲ ಬಂದ್ಬಿಡಿ. ಸುಮ್ಮನೆ ಯಾಕೆ ಸಣ್ಣ ಪಣ್ಣ ವಿಚಾರದಲ್ಲಿ ಇದು ಮಾಡೋಕೆ ಹೋಗ್ತೀರಿ, ಒಳ್ಳೆಯದಲ್ಲ ಅಂತ. ಆಮೇಲೆ ತಮಗಾಗಲೇ ಹೇಳಿದ್ನೇನು ಗೊತ್ತಿಲ್ಲ, ಸಾಮಾಜಿಕ ಜಾಲತಾಣ ಸಂಪೂರ್ಣ ಬಂದ್ಗೆ. ಇವತ್ತು ನಾವು ಈ ಮಹಲ್ಗಳಿಗೆ ಇಲ್ಲೆಲ್ಲ ಹೋಗ್ತಾ ಇದ್ದೀವಿ. ಹೇಳಿದೆ, ಕೈ ಮುಗಿದು ಬಂದ್ ಮಾಡಿ ನಾಳೆ ದಯವಿಟ್ಟು ಅಂತ ಹೇಳ್ಬೇಕಲ್ಲ. 6ರಿಂದ 6 ಗಂಟೆ. ಯಾವಾಗ? ಖಂಡಿತ ನಾನು ಇರಲೇಬೇಕಲ್ಲ. ನಾನು ಇಲ್ದರೆ ಕುಮಾರ್ ಎಲ್ಲಿ ಬರ್ತಾರೆ? ನಾನು ಇರಲೇಬೇಕು. ನಾನು ಇಲ್ದರೆ ನೀವೆಲ್ಲಿ ಬರ್ತೀರಿ? ವಾಟಾಳ್ ನಾಗರಾಜ್ ಅವರ ಮಾತು. ನಾಳೆ ಯಾವುದೇ ಕಾರಣಕ್ಕೂ ಬಂದ್ ಹಿಂದೆ ಸರಿಯೋದಿಲ್ಲ, ಬಂದ್ ನಡೆಯುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.